ಭೂಲೋಕದ ಸ್ವರ್ಗ ಕಾಶ್ಮೀರ, ಪ್ರೇಮಿಗಳ ಹಾಟ್ಸ್ಪಾಟ್. ಅಲ್ಲಿನ ಸೌಂದರ್ಯ ನೋಡೋದೇ ಚಂದ. ಆದರೆ ಇತ್ತೀಚೆಗೆ ನಡೆದ ಪಹಲ್ಗಾಮ್ ದಾಳಿಯಿಂದ ಅಲ್ಲಿನ ಪರಿಸ್ಥಿತಿ ಬದಲಾಗಿದೆ. ಪಹಲ್ಗಾಮ್ಗೂ ಮುನ್ನ ಉಗ್ರರ ಟಾರ್ಗೆಟ್ ಲಿಸ್ಟ್ನಲ್ಲಿ ಇದ್ದಿದ್ದು ಸೋನ್ಮಾರ್ಗ್ ಪ್ರದೇಶ. ಅದೇ ಜಾಗದಲ್ಲಿ ನಿಂತು ನ್ಯೂಸ್ ಫಸ್ಟ್ನ ಪ್ರತಿನಿಧಿ ಜಗದೀಶ್ ಕಾಶೆಂಪುರ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಾಶ್ಮೀರ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ. ಭೂಲೋಕದ ಸ್ವರ್ಗ ಅಂದರೆ ಅದು ಕಾಶ್ಮೀರ. ಯಾಕಂದರೆ ಕಳೆದ 15 ದಿವಸಗಳಿಂದ ಕಾಶ್ಮೀರದ ಪ್ರತಿಯೊಂದು ನಗರದ ಬಗ್ಗೆ, ಪ್ರತಿಯೊಂದು ಪ್ರಕೃತಿ ಸೌಂದರ್ಯದ ಬಗ್ಗೆನೂ ಸಹಿತ ನ್ಯೂಸ್ ಫಸ್ಟ್ ವರದಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇಲ್ಲಿರುವಂತಹ ನೇಚರ್ ಹೇಗಿದೆ ಮತ್ತು ಇಲ್ಲಿರುವಂತಹ ಜನರನ್ನ ಯಾಕೆ ಈ ಒಂದು ಕಾಶ್ಮೀರ ಅಟ್ರಾಕ್ಟ್ ಮಾಡುತ್ತೆ ಅನ್ನುವಂತಹ ವಿಚಾರಗಳನ್ನ ಕರ್ನಾಟಕದ ಜನರ ಮುಂದೆ ಇಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ನಾನೀಗ ನಿಂತಿರುವಂತಹ ಸ್ಥಳ ಸೋನ್ಮಾರ್ಗ್. ಇದೇ ಸೋನ್ಮಾರ್ಗ್ನಲ್ಲಿ ಎಷ್ಟು ರಕ್ತಪಾತಗಳಾಗಿದ್ದಾವೆ ಅಂದರೆ, ಯಾಕಂದ್ರೆ ಈ ಒಂದು ಪ್ರದೇಶ ಏನಿದೆ ಸೋನ್ಮಾರ್ಗ್, ಇದು ಅಮರನಾಥ್ ಯಾತ್ರೆಗೆ ಹೋಗುವಂತಹ ಬಾಲ್ಟಾಲ್ ಪ್ರದೇಶ. ಈ ಬಾಲ್ಟಾಲ್ ಪ್ರದೇಶದ ಸಂದರ್ಭದಲ್ಲಿ ಅಮರನಾಥ್ ಯಾತ್ರೆಗೆ ಹೋಗುವಂತಹ ಸಂದರ್ಭದಲ್ಲಿ 1990ರಿಂದ ನಿರಂತರವಾಗಿ ಎಷ್ಟೋ ಭಕ್ತಾದಿಗಳ, ಪ್ರವಾಸಿಗರ ಹತ್ಯೆಯನ್ನ ಇಲ್ಲಿರುವಂತಹ ಉಗ್ರರು ಮಾಡಿದ್ದಾರೆ. ಮತ್ತೆ ಇತ್ತೀಚೆಗೆ ಕಳೆದ 15 ದಿವಸಗಳಿಂದ ಯಾವಾಗ ದೊಡ್ಡ ಮಟ್ಟದಲ್ಲಿ ಪೆಹಲ್ಗಾಮ್ನಲ್ಲಿ ದಾಳಿ ಆಗುತ್ತಲ್ಲ, ಏಪ್ರಿಲ್ 22ನೇ ತಾರೀಕು, ಆ ಸಂದರ್ಭದಲ್ಲೂ ಸಹಿತ ಉಗ್ರರು ಮೊದಲು ಸ್ಕೆಚ್ ಹಾಕಿರುವಂತಹ ಪ್ರಮುಖ 2 ಸ್ಥಳಗಳಲ್ಲಿ ಈ ಸೋನ್ಮಾರ್ಗ್ ಸಹಿತ ಒಂದು. ಗುಲ್ಮಾರ್ಗ್ ಮತ್ತೆ ಸೋನ್ಮಾರ್ಗ್ ಈ 2 ಪ್ರದೇಶಗಳ ಮೇಲೆ ಕಣ್ಣಿಟ್ಟಿರ್ತಕ್ಕಂತಹ ಪ್ರವಾಸಿಗರ ಮೇಲೆ ದಾಳಿಯನ್ನ ಮಾಡಬೇಕು ಅಂತ ಉಗ್ರರು ಏನೋ ಸ್ಕೆಚ್ ಅನ್ನು ಹಾಕೊಂಡಿದ್ರಲ್ಲ, ಆ ಒಂದು ಸ್ಕೆಚ್ ಅನ್ನ ಕ್ಯಾನ್ಸಲ್ ಆಗೋದಕ್ಕೆ ಮೂಲವಾದಂತಹ ಕಾರಣ ಇಲ್ಲಿರುವಂತಹ ಭದ್ರತೆ, ಇಲ್ಲಿರುವಂತಹ ಪೊಲೀಸರ ಏನಂದ್ರೆ ಮುಂದಾಲೋಚನೆ. ಆ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸ್ ಮತ್ತೆ ಸೇನೆ ಇರುವಂತಹ ಕಾರಣಕ್ಕಾಗಿ ಈ 2 ಪ್ರದೇಶಗಳನ್ನ ಆ ಒಂದು ಉಗ್ರರು ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ತದನಂತರ ಅವರು ಹೋಗುವಂಥದ್ದೇ ಬೈಸರನ್ ವ್ಯಾಲಿ. ಆ ಬೈಸರನ್ ವ್ಯಾಲಿಯಲ್ಲಿ ಹೋಗಿ ಬರೋಬ್ಬರಿ 26 ಜನ ಪ್ರವಾಸಿಗರನ್ನ ಹತ್ಯೆ ಮಾಡ್ತಾರೆ. ಆದರೆ ಮೊದಲು ಏನಾದರೂ ಅವರ ಲೆಕ್ಕಾಚಾರದಲ್ಲಿ ಲೆಕ್ಕ ಪ್ರಕಾರ ಒಂದು ವೇಳೆ ಏನಾದರೂ ಸೋನ್ಮಾರ್ಗ್ನ ಪ್ರದೇಶ ಏನಾದರೂ ಅವರು ಆಯ್ಕೆಯನ್ನ ಮಾಡ್ಕೊಂಡಿದ್ದೆ ಆದ್ರೆ, ಈಗ ನಿಮಗೆ ತೋರಿಸ್ತಾ ಇದೀವಲ್ಲ, ಇಷ್ಟೊಂದು ಪ್ರಕೃತಿ ಸೌಂದರ್ಯ ಇರುವಂತಹ ಸ್ಥಳ, ಇಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಕಣ್ಣಿಗೆ ಮುದ ನೀಡುವಂತಹ ಒಂದು ಪ್ರದೇಶ ಏನಿದೆಯಲ್ಲ ಈ ಸೋನ್ಮಾರ್ಗದಲ್ಲಿ ಹಿಮಪಾತ ಎಷ್ಟಾಗ್ತಿದೆ ಅಲ್ಲ, ಅಷ್ಟು ರಕ್ತಪಾತ ಆಗ್ತಾ ಇತ್ತು. ಅಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ದುಷ್ಕೃತ್ಯಗಳು ನಡೀತಾ ಇತ್ತು. ಆದ್ರೆ ಈ ಪ್ರದೇಶ ಈಗ ಸೇಫ್ ಆಗಿದೆ. ಈಗ ಜೂನ್ 3ರಿಂದ ಇದೇ ಒಂದು ಪ್ರದೇಶದಿಂದ ಅಮರನಾಥ್ ಯಾತ್ರೆಗೆ ಹೋಗೋದಕ್ಕೂ ಸಹಿತ ಎಲ್ಲಾ ರೀತಿಯ ಸಕಲ ತಯಾರಿಗಳನ್ನ ಇಲ್ಲಿರುವಂತಹ ಜಿಲ್ಲಾಡಳಿತ ಮಾಡಿಕೊಳ್ತಾ ಇದೆ. ಮತ್ತೆ ಇಲ್ಲಿರುವಂತಹ ಸರ್ಕಾರವೂ ಸಹಿತ ಅದಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನ ಸೇನೆಗೆ ನೀಡುತ್ತಾ ಇದೆ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಪ್ರವಾಸಿಗರು ಸಹಿತ ಇತ್ತ ಸುಳಿಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೆ ಅದರ ಜೊತೆಗೆ ಒಂದು ವೇಳೆ ಏನಾದ್ರೂ ಅವತ್ತಿನ ದಿವಸ ಏಪ್ರಿಲ್ 22ನೇ ತಾರೀಕು ಏನಾದರೂ ಅಲ್ಲಿ ಬೈಸರನ್ ವ್ಯಾಲಿಯಲ್ಲಿ ಹತ್ಯೆ ಆಗಿರಲಿಲ್ಲ ಅಂದ್ರೆ, ದೊಡ್ಡ ಮಟ್ಟದಲ್ಲಿ ದುಷ್ಕೃತ್ಯ ನಡೆದಿರಲಿಲ್ಲ ಅಂದ್ರೆ, ಈ ಒಂದು ಸೋನ್ಮಾರ್ಗಲ್ಲೂ ಸಹಿತ ದೊಡ್ಡ ಮಟ್ಟದಲ್ಲಿ ದುಷ್ಕೃತ್ಯಗಳು ಆಗ್ತಾ ಇತ್ತು. ಹಾಗಾಗಿ ಇಲ್ಲಿರುವಂತಹ ಸದ್ಯದ ಪರಿಸ್ಥಿತಿ ಏನು ಮತ್ತು ಇಲ್ಲಿರುವಂತಹ ಪ್ರಕೃತಿ ಸೌಂದರ್ಯ ಹೇಗಿದೆ, ಭದ್ರತೆ ಹೇಗಿದೆ ಅಂತ ನಿಮ್ಮ ಮುಂಗಡೆ ಇಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶೆಂಪುರ್, ನ್ಯೂಸ್ ಫಸ್ಟ್ ಸೋನ್ಮಾರ್ಗ್. ಜೂನ್ 3ರಿಂದ ಆರಂಭ ಆಗ್ತಾ ಇರುವ ಅಮರನಾಥ ಯಾತ್ರೆ ಹಿನ್ನೆಲೆ ಪ್ರವಾಸಿಗರ ಸುರಕ್ಷತೆಗಾಗಿ ಸೋನ್ಮಾರ್ಗ್ನಲ್ಲಿ ಬೇಸ್ ಕ್ಯಾಂಪ್ ಟೆಂಟ್ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಬಗ್ಗೆ ಕೂಡ ನಮ್ಮ ಪ್ರತಿನಿಧಿ ಜಗದೀಶ್ ಸೋನ್ಮಾರ್ಗ್ನಿಂದಾನೇ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡೋಣ. ಅಮರನಾಥ್ ಯಾತ್ರೆಗೆ ಈಗಾಗಲೇ ದಿನಗಣನೆ ಆರಂಭ ಆಗಿದೆ. ನಾನೀಗ ಸದ್ಯ ಇರುವಂತದ್ದು ಅಮರನಾಥ್ನ ಬೇಸ್ ಕ್ಯಾಂಪ್ ಬಾಲ್ಟಾಲ್ನಲ್ಲಿ. ನಿಮಗೆ ಬಾಲ್ಟಾಲ್ನ ಸದ್ಯದ ಪರಿಸ್ಥಿತಿ ಏನಿದೆ ಅನ್ನುವಂತಹ ವಿಜುವಲ್ಸ್ ನ ಕೊಡಬೇಕು ಅಂತ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಅಂದ್ರೆ ಇಲ್ಲಿ ಪ್ರಿಪರೇಷನ್ ನಡೀತಾ ಇದೆ ಒಂದ್ ಕಡೆಗೆ. ಅದಕ್ಕಿಂತ ಮುಂಚಿತವಾಗಿ ಏನಂದ್ರೆ ಇಲ್ಲಿರುವಂತಹ ಅಮರನಾಥ ಗುಡ್ಡದ ವಿವರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತೀವಿ. ಈ ಗುಡ್ಡ ಏನಂದ್ರೆ ಬಾಲ್ಟಾಲ್ನ ಅಂದ್ರೆ ಕೆಳಗಡೆ ಇರುವಂತ ಮೇಲ್ಗಡೆ ಭಾಗದಲ್ಲಿ ಇರುವಂತದ್ದು. ಇದು ಈ ಒಂದು ಪ್ರದೇಶದಿಂದನೇ ಏನಂದ್ರೆ ಈ ಬಾಲ್ಟಾಲ್ ಬೇಸ್ ಕ್ಯಾಂಪ್ ಇಂದನೇ ಬರೋಬ್ಬರಿ 16 ಕಿಲೋಮೀಟರ್ ನೀವು ಮೇಲ್ಗಡೆ ನಡ್ಕೊಂಡು ಹೋಗಿದ್ದೆ ಆದ್ರೆ, ಈ ಹಿಮ ಪರ್ವತದಲ್ಲಿ ನಡ್ಕೊಂಡು ಹೋಗಿದ್ದೆ ಆದ್ರೆ, ಆ ಒಂದು ಸಂದರ್ಭದಲ್ಲಿ ಅಮರನಾಥನ ದರ್ಶನ ಆಗುತ್ತೆ. ಇದಕ್ಕೆ ಪ್ರಿಪರೇಷನ್ ಈಗಾಗಲೇ ಭರದಿಂದ ಒಂದ್ ಕಡೆ ಸಾಕ್ತಾ ಇದೆ. ಏನಂದ್ರೆ ಜೂನ್ 3ನೇ ತಾರೀಕಿನಿಂದ ಬರೋಬ್ಬರಿ 45 ದಿವಸಗಳ ಕಾಲ ನಡೆಯುವಂತಹ ಈ ಒಂದು ಏನಂದ್ರೆ ಅಮರನಾಥ್ ಯಾತ್ರೆಗೆ ಇಲ್ಲಿಯವರೆಗೆ ಬರೋಬ್ಬರಿ 3.5 ಲಕ್ಷ ಜನ ದೇಶಾದ್ಯಂತ ಮತ್ತೆ ದೇಶದಿಂದ ಹೊರಗಡೆ ಇರುವಂತಹ ವಿದೇಶಿಗರು ಸಹಿತ ಏನಂದ್ರೆ ರಿಜಿಸ್ಟರ್ ನ ಆನ್ಲೈನ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಆದ್ರೆ ಇತ್ತೀಚೆಗೆ ನಡೆದಿರತಕ್ಕಂತಹ ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಯುದ್ಧದ ಕಾರ್ಮೋಡದ ಸಂದರ್ಭದಲ್ಲಿ ಸ್ವಲ್ಪ ಈ ವರ್ಷ
ಪ್ರವಾಸಿಗರು ಮತ್ತೆ ಅದರ ಜೊತೆಗೆ ಭಕ್ತಾದಿಗಳು ಬರುವಂತಹ ಸಂಖ್ಯೆಯಲ್ಲಿ ಬಹಳಷ್ಟು ಇಳಿಮುಖ ಆಗಿರುವಂತದ್ದು. ಕಳೆದ ವರ್ಷ ಹೋಲಿಸಿದ್ರೆ ಕಳೆದ ವರ್ಷ ಇಷ್ಟೊತ್ತಿಗಾಗಲೇ ಅಂದ್ರೆ ರಿಜಿಸ್ಟ್ರೇಷನ್ 5,12,000 ಜನ ರಿಜಿಸ್ಟರ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಈ ಬಾರಿ ಸ್ವಲ್ಪ ಆತಂಕದ ವಾತಾವರಣ ಇರುವಂತಹ ಕಾರಣಕ್ಕಾಗಿ ಮತ್ತೆ ಆ ಬೈಸರ್ನ ವ್ಯಾಲಿಯಲ್ಲಿ ನಡೆದಿರ್ತಕ್ಕಂತಹ ಆ ಒಂದು ದುರ್ಘಟನೆಯ ಕಾರಣಕ್ಕಾಗಿ ಜನರು ಇತ್ತ ಸುಳಿಯುವಂತದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ. ಆದ್ರೆ ಅಮರನಾಥ್ ಯಾತ್ರೆಯ ವಿಚಾರದಲ್ಲಿ ಇಲ್ಲಿವರೆಗೆ ರಿಜಿಸ್ಟ್ರೇಷನ್ ಏನೋ 3.5 ಲಕ್ಷ ಆಗಿದೆ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ರಿಜಿಸ್ಟ್ರೇಷನ್ ಆಗುವಂತಹ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ನಿನ್ನೆ ಜಮ್ಮು ಕಾಶ್ಮೀರದ ಸಿಎಂ ಸಹಿತ ಇದನ್ನೇ ಹೇಳಿದ್ರು. ಅಂದ್ರೆ ಈ ಬಾರಿ ನಾವು ಅಮರನಾಥ್ ಯಾತ್ರೆಯನ್ನ ಬಹಳಷ್ಟು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದ್ದೀವಿ. ಈ ಒಂದು ಯಾತ್ರೆಯನ್ನ ಯಶಸ್ವಿಯಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಅದಕ್ಕೆ ಹೆಚ್ಚಿನ ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಮತ್ತೆ ಅದರ ಜೊತೆಗೆ ಈ ಬಾಲ್ಟಾಲ್ ಪ್ರದೇಶ ಏನಿದೆ, ಬೇಸ್ ಕ್ಯಾಂಪ್ ಪ್ರದೇಶ ಏನಿದೆ, ಇಲ್ಲಿ ಜನರಿಗಾಗಿ ಸುರಕ್ಷಿತವಾದಂತಹ ವ್ಯವಸ್ಥೆಯನ್ನ ಇರೋದಕ್ಕೆ ವ್ಯವಸ್ಥೆಯನ್ನ ಈಗಾಗಲೇ ಮಾಡಲಾಗ್ತಾ ಇದೆ ಅಂತ ಅದರ ವರದಿ ಏನಿದೆ, ಇಲ್ಲಿ ಗ್ರೌಂಡ್ ರಿಪೋರ್ಟ್ ಏನಿದೆ ಅಂತ ತಿಳ್ಕೊಳ್ಳುವಂತಹ ಕಾರಣಕ್ಕಾಗಿ ನ್ಯೂಸ್ ಫಸ್ಟ್ ಗ್ರೌಂಡ್ ಅಲ್ಲಿ ಬಂದು ಇಲ್ಲಿರುವಂತಹ ಕಾರ್ಯಗಳು ಹೇಗೆ ನಡೀತಾ ಇದೆ, ಇಲ್ಲಿಂದ ಪ್ರಿಪರೇಷನ್ ಯಾವ ರೀತಿಯಾಗಿದೆ, ಇಲ್ಲಿರುವಂತಹ ಟೆಂಟ್ಗಳು ಯಾವ ರೀತಿಯಾಗಿ ನಿರ್ಮಾಣವನ್ನ ಮಾಡಲಾಗ್ತಿದೆ ಅಂತ ನೋಡುವಂತಹ ಕೆಲಸವನ್ನ ಕರ್ನಾಟಕದ ಜನರ ಮುಂದೆ ಇಡುವಂತಹ ಕೆಲಸವನ್ನ ಮಾಡೋ ಸಲುವಾಗಿ ಇಲ್ಲಿಂದ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ನೀವು ನೋಡ್ತಾ ಇದ್ರಲ್ಲ, ಇದು ಬಾಲ್ಟಾಲ್ನ ಬೇಸ್ ಕ್ಯಾಂಪ್. ಈ ಬೇಸ್ ಕ್ಯಾಂಪ್ ನಲ್ಲಿ ಭರದಿಂದ ಕಾರ್ಯಗಳು ನಡೀತಾ ಇರುವಂತದ್ದು, ಕಾಮಗಾರಿ ನಡೀತಾ ಇದೆ. ಒಂದು ಕಡೆಗೆ ಈ ಬಂದಂತಹ ಭಕ್ತಾದಿಗಳಿಗೆ ಟೆಂಟ್ಗಳ ವ್ಯವಸ್ಥೆಯನ್ನ ಪರ್ಮನೆಂಟ್ ಆಗಿ ಮಾಡಲಾಗ್ತಾ ಇದೆ. ಇಷ್ಟು ದಿವಸಗಳಕ್ಕೆಲ್ಲ ಏನಾಗ್ತಿತ್ತು ಅಂದ್ರೆ ಪರ್ಮನೆಂಟ್ ಟೆಂಟ್ಗಳ ವ್ಯವಸ್ಥೆ ಇರಲಿಲ್ಲ. ಏನಂದ್ರೆ ಪ್ರತಿ ವರ್ಷವೂ ಸಹಿತ ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಏನಂದ್ರೆ ಕೇವಲ ಕೆಲವೊಂದು ಟೆಂಟ್ಗಳನ್ನ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಮುಂದಿನ ಹಂತಗಳಲ್ಲೂ ಸಹಿತ ಹೆಚ್ಚಿನ ಭಕ್ತಾದಿಗಳು ಬರುವಂತಹ ಸಾಧ್ಯತೆ ಇರುವಂತಹ ಕಾರಣಕ್ಕಾಗಿ ಈಗಾಗಲೇ ಈ ಪ್ರದೇಶದಲ್ಲಿ ಪರ್ಮನೆಂಟ್ ಟೆಂಟ್ಗಳನ್ನ ಮತ್ತೆ ಪರ್ಮನೆಂಟ್ ಶೆಡ್ಗಳನ್ನ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಭಕ್ತಾದಿಗಳು ಯಾವುದೇ ಭಯ ಇಲ್ಲದೇನೂ ಸಹಿತ ಈ ಒಂದು ಸ್ಥಳಕ್ಕೆ ಬಂದು ಆರಾಮಾಗಿ ಇರಬಹುದು. ಒಂದು ಕೆಳಗಡೆ ಯಾವ್ಯಾವ ರೀತಿಯ ಫೆಸಿಲಿಟೀಸ್ಗಳು ಇರ್ತವೆ ಅಂತ ನೋಡ್ತಾ ಹೋದ್ರೆ ಬೇಸ್ ಕ್ಯಾಂಪ್ ನಲ್ಲಿ ಒಂದು ಇರೋದಕ್ಕೆ ವ್ಯವಸ್ಥೆ, ಊಟದ ವ್ಯವಸ್ಥೆ, ಅದಾದ ಮೇಲೆ ಭದ್ರತಾ ದೃಷ್ಟಿಯಿಂದ ಹೆಚ್ಚಿನ ಸೇನೆಯನ್ನು ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.